ಬಂಪರ್ ಸಿಹಿ ಸುದ್ದಿ. ಎಲ್ಲ ಗೃಹಲಕ್ಷ್ಮಿರಿಗೂ ಅನ್ನಭಾಗ್ಯ ಫಲಾನುಭವಿಗಳಿಗೆ ವಾಹನ ಸವಾರಿಗೆ ಕೂಡ ಕಾರ್ಮಿಕರಿಗೆ ಒಂದೇ ವಿಡಿಯೋದಲ್ಲಿ ಫುಲ್ ಅಪ್ಡೇಟ್ ಕೊಡ್ತೀನಿ. ಈ ವಿಡಿಯೋನು ಒಂದನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಬಿಗ್ ಬಂಪರ್ ನ್ಯೂಸ್. ಮೊದಲು ಗೃಹಲಕ್ಷ್ಮಿ ಯೋಜನೆ ಮುಖ್ಯ ಸುದ್ದಿ. ಈಗಾಗಲೇ ಆಗಸ್ಟ್ ತಿಂಗಳ ತನಕ ಕಂತು ಹಣವನ್ನು ಬಹುತೇಕ ಎಲ್ಲರೂ ಕೂಡ ಜಮಾ ಮಾಡಲಾಗಿದೆ. ಬಾಕಿ ಇರುವುದು ಕಂತುಗಳು ಏನು ಸೆಪ್ಟೆಂಬರ್ ತಿಂಗಳು, ಅಕ್ಟೋಬರ್ ತಿಂಗಳು ಇವೆರಡು ಸೇರಿದರೆ 4,000 ರೂಪಾಯಿ ಇವತ್ತು ಶೀಘ್ರದಲ್ಲಿ ರಿಲೀಸ್ ಮಾಡುವ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ಅಧಿಕೃತವಾದ ತಿಳಿಸಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿರುವ ಅಪ್ಡೇಟ್ ಏನಪ್ಪಾ ಅಂದರೆ ಸೆಪ್ಟೆಂಬರ್ ಪ್ಲಸ್ ಅಕ್ಟೋಬರ್ ಕಂತು ಹಣ ಶೀಘ್ರದಲ್ಲಿ ಬಿಡುಗಡೆ ಆಗಲಿದೆ ಅಂತ. ಆಗಸ್ಟ್ ತಿಂಗಳ ಹಣ ಯಾರಿಗೆ ಬರಲಿಲ್ಲವೋ ಯಾವರಿಗೂ ಕೂಡ ನವೆಂಬರ್ ತಿಂಗಳವರೆಗೆ ಎಲ್ಲ ಕಂತು ಕ್ಲಿಯರ್ ಆಗುವಂತೆ ಕಾಣಲಿದೆ ಅಂತ. ಒಟ್ಟಾರೆ ಅರ್ಥ ಏನು, ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಇರುವುದು ಹಣ ಕ್ಲಿಯರ್ ಆಗುವ ದಿಕ್ಕಿನಲ್ಲಿ ಸರ್ಕಾರ ಆಲ್ರೆಡಿ ಮಾಡಲಾಗಿದೆ. ಇಲ್ಲಿ ವೀಕ್ಷಕರೇ, ನಿಮಗೆ ಎಷ್ಟು ಕಂತಿನ ಇನ್ನೂ ಹಣ ಬಾಕಿ ಇದೆ, ಜೂನ್ನಿಂದ ಬಂದಿಲ್ಲ, ಜುಲೈನಿಂದ ಬಂದಿಲ್ಲ, ನಿಮ್ಮ ಮಂತು ಹಾಗೂ ಪ್ಲಸ್ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕೆ ಕೆಲವರಿಗೆ ಇನ್ನೂ ಹಣ ಬರಲಿಲ್ಲ? ಹಣ ಬರೋದು ಡೈಲಿ ಆಗಿರ್ಬೋದು ಸ್ನೇಹಿತರೆ. ನಿಮ್ಮ ಹೆಸರು ಕೂಡ ಆಧಾರ್ ಕಾರ್ಡಿನಲ್ಲಿ ಮಿಸ್ಟೇಕ್ ಆಗಿರ್ಬೋದು ಮತ್ತು ಪಾಸ್ಬುಕ್ನಲ್ಲಿ ನೀವೇನಾದ್ರು KYC ಮಾಡಿಸಿಲ್ಲ ಅಂದರೆ ಲೇಟ್ ಆಗ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಸೊಸೈಟಿ ಸಂಘ 3 ಲಕ್ಷ ರೂಪಾಯಿಯೊಳಗೆ ಸಾಲ ಸುದ್ದಿ. ಹೀಗೂ ಇನ್ನೊಂದು ದುಡ್ಡು ಸಂಬಂಧಪಟ್ಟಂಥ ಸೂಪರ್ ಅಪ್ಡೇಟ್. ಗೃಹಲಕ್ಷ್ಮಿಯರಿಗೆ ಸ್ಪೆಷಲ್ ಗೃಹಲಕ್ಷ್ಮಿ ಸೊಸೈಟಿ ಸಂಘ ನವೆಂಬರ್ 28ರಂದು ಚಾಲನೆ ಕಾಣ್ತಾ ಇದೆ. ಮುಂದಿನ 2-3 ತಿಂಗಳಿನಲ್ಲಿ ರಾಜ್ಯ ಅನೇಕ ಕಡೆ ಈ ಯೋಜನೆ ವಿಸ್ತರಿಸಲಾಗಿದೆ. ಈ ಸೊಸೈಟಿಯಲ್ಲಿ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತೆ. ಇದರ ಮೀನಿಂಗ್ ಏನು ಅಂದರೆ, ಇನ್ನು ಮುಂದೆ ಮಹಿಳೆಯರ ಗೃಹಲಕ್ಷ್ಮಿಯರು ಬ್ಯಾಂಕ್ಗಳಿಗೆ ಅಲೆದಾಡುವ ಸ್ವಂತ ಉದ್ಯಮ, ಸಣ್ಣ ಬಿಸ್ನೆಸ್ ಅಂಗಡಿ ಶುರು ಮಾಡಿಕೊಳ್ಳಬಹುದು. ನೀವು ಯಾವ ಥರ ಉದ್ಯಮ ಶುರು ಮಾಡಬೇಕು ಅಂತ ಯೋಚಿಸ್ತೀರಾ? ಹೋಟೆಲ್, ಬ್ಯೂಟಿ ಪಾರ್ಲರ್, ನಿಮ್ಮ ಪ್ಲ್ಯಾನ್ ಕಮೆಂಟ್ನಲ್ಲಿ ತಿಳಿಸಿ ಗೃಹಲಕ್ಷ್ಮಿ ಫಲಾನುಭವಿಗಳೇ. ಇಂದಿರಾ ಕಿಟ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂಪರ್ ಸಿಹಿ ಸುದ್ದಿ ಹಾಗೂ ಆಹಾರ ಸುರಕ್ಷತೆ ಬಗ್ಗೆ ದೊಡ್ಡ ಅಪ್ಡೇಟ್. 2026 ಜನವರಿ ಸಂಕ್ರಾಂತಿ ಅಥವಾ ಫೆಬ್ರವರಿಯಿಂದ ಇಂದಿರಾ ಕಿಟ್ ವಿತರಣೆ ಅಧಿಕೃತವಾದ ಜನರಿಗೆ ಕೈಗೆ ಸೇರುವ ಸಾಧ್ಯತೆ. ಇದು ಯಾರಿಗೆ? BPL ಕಾರ್ಡ್, ಅಂತ್ಯೋದಯ ಕಾರ್ಡ್, ಇನ್ನಿತರ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಂಚೆ ಏನಿತ್ತು, ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, PM ಗರೀಬ್ ಕಲ್ಯಾಣ ಯೋಜನಾ, ಕರ್ನಾಟಕ ಸರ್ಕಾರದಿಂದ ಇನ್ನೂ 5 kg ಅಕ್ಕಿ, ಒಟ್ಟು 10 kg. ಈಗೂ ಪ್ಲ್ಯಾನ್ ಏನಪ್ಪ ಅಂದರೆ ರಾಜ್ಯ ಸರ್ಕಾರದ 5 kg ಅಕ್ಕಿ ಬದಲಿಗಾಗಿ ಇಂದಿರಾ ಕಿಟ್ ಕೊಡ್ತಾರೆ. ಇಂದಿರಾ ಕಿಟ್ನಲ್ಲಿ ಒಳಗಡೆ ಇರುವುದು ವಸ್ತುಗಳು ಮಾಹಿತಿ ಪ್ರಕಾರ ಅಕ್ಕಿ, ಅಡುಗೆ ಎಣ್ಣೆ, ತೊಗರಿ ಬೇಳೆ, ಉಪ್ಪು, ಸಕ್ಕರೆ, ಹೆಸರು ಕಾಳು ಕೊಡೋದಾಗಿ ಹೇಳಿದ್ದರು. ಆದರೆ ಮಳೆ ಹೆಚ್ಚಾಗಿ ಹೆಸರು ಕಾಳು ಸಪ್ಲೈ ಕಡಿಮೆಯಾಗಿದೆ. ಈಗ ಅದನ್ನು ಕೂಡ ತಾತ್ಕಾಲಿಕವಾಗಿ ಡ್ರಾಪ್ ಮಾಡಿ ಅದರ ಬದಲಿಗೆ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡುವುದು ಅಂತ ಹೇಳಲಾಗ್ತಿದೆ. ಕುಟುಂಬದ ಸದಸ್ಯರ ಆಧಾರದಲ್ಲಿ ವಿಂಗಡಣೆ. 2 ಸದಸ್ಯರ ಕುಟುಂಬದ 3-4 ಸದಸ್ಯರ ಕುಟುಂಬದ 5ಕ್ಕಿಂತ ಹೆಚ್ಚು ಸದಸ್ಯರ ಕುಟುಂಬದ ಇದಕ್ಕೆ ತಕ್ಕಂತೆ ಕಿಟ್ ಕ್ವಾಲಿಟಿ ಬದಲಾಗುತ್ತೆ ಸ್ನೇಹಿತರೆ. ನಿಮ್ಮ ಕಾರ್ಡ್ ಯಾವ ಟೈಪ್, BPLನ, ಅಂತ್ಯೋದಯನ, ಎಷ್ಟು ಜನ ನಿಮ್ಮ ಕಾರ್ಡ್ನಲ್ಲಿ ಸೇರಿದ್ದಾರೆ ಕಮೆಂಟ್ನಲ್ಲಿ ಒಮ್ಮೆ ತಿಳಿಸಿ ಸ್ನೇಹಿತರೆ. ಇನ್ನೊಂದು ಬರ್ತಿರುವಂಥದ್ದು ಟ್ರಾಫಿಕ್ ಫೈನ್ಗಳಿಗೆ 50% ರಿಯಾಯಿತಿ, 20 ದಿನಗಳು ಕೂಡ ಗೋಲ್ಡನ್ ಅವಕಾಶ. ವೀಕ್ಷಕರೇ, ದಂಡ ಕಟ್ಟದೆ ಬಾಕಿ ಇಟ್ಟಿದ್ದೀರಾ? ಹಾಗಿದ್ರೆ ಇದು ಬಿಗ್ ಚಾನ್ಸ್. ಸರ್ಕಾರ ಮತ್ತೆ 50% ಡಿಸ್ಕೌಂಟ್ ಸ್ಕೀಮ್ ಮಾಡಿದೆ. ಟ್ರಾಫಿಕ್ ಫೈನ್ಗಳಿಗೆ ಅವಧಿ ಪ್ರಾರಂಭ ನವೆಂಬರ್ 21, ಕೊನೆಯ ದಿನ ಡಿಸೆಂಬರ್ 12, ಒಟ್ಟಿಗೆ 20 ದಿನಗಳ ಕಾಲಾವಕಾಶ. ಇದು ಹೇಗೆ ವರ್ಕ್ ಆಗುತ್ತೆ? 1991, 1992ರಿಂದ 2019, 2020 ಅವಧಿಯವರೆಗೂ ಸಂಚಾರಿ ಎಲೆಕ್ಟ್ರಾನಿಕ್ ಚಾಲನೆಗಳಲ್ಲಿ ದಾಖಲಾಗಿರುವ ಹಳೆಯ ಕೇಸುಗಳಿಗೆ 50% ರಿಯಾಯಿತಿಯಲ್ಲಿ ದಂಡ ಪಾವತಿ ಮಾಡಲು ಅವಕಾಶ. ಇಲ್ಲಿ ಪಾವತಿಸಬೇಕಾದ ಎಲ್ಲ ಪೊಲೀಸ್ ಇಲಾಖೆ ಆಫೀಸ್ ವೆಬ್ಸೈಟ್, ಬೆಂಗಳೂರು 1, ಕರ್ನಾಟಕ 1 ಸಂಚಾರ ಪೊಲೀಸ್ ಠಾಣೆಗಳ ಆನ್ಲೈನ್ ಪೋರ್ಟಲ್ ಮೂಲಕವೂ ಕೂಡ ನೀವು ಕಟ್ಟಬಹುದು ಸ್ನೇಹಿತರೆ.
ಸ್ನೇಹಿತರೆ, ಯಾರಾದರೂ ನಿಮ್ಮ ಅಥವಾ ನಿಮ್ಮ ಮನೆಯವರು ಫ್ರೆಂಡ್ ಯಾರಾಗಿದ್ದರೂ ಹಳೆಯ ಚಲನ್ ಬಾಕಿ ಇದ್ದರೆ ಅವರಿಗೂ ಕೂಡ ಹೇಳಿ. 50% ಆಫರ್ ಯೂಸ್ ಮಾಡಿ ಕೇಸುಗಳನ್ನು ಕ್ಲೀನ್ ಮಾಡಿಕೊಳ್ಳಿ. ನಂತರ ಮತ್ತೆ ಇಷ್ಟೊಂದು ಆಫರ್ ಸಿಗುತ್ತಾ ಇಲ್ವಾ ಅನ್ನೋದು ಡೌಟು. ಸ್ನೇಹಿತರೆ, ಇನ್ನೊಂದು ಬರ್ತಿರುವಂಥದ್ದು ಮಕ್ಕಳಿಗೆ ಹೆಲ್ಮೆಟ್ ಕಡ್ಡಾಯ, ಹೊಸ ಬೈಕ್ ರೂಲ್ಸ್. ಇನ್ನೊಂದು ಕಡೆಗೆ ಆ ಸೇಫ್ಟಿ ಅಪ್ಡೇಟ್. ಇನ್ನು ಮುಂದೆ ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳು ಮುಂದೆ ಹಿಂಬದಿ ಕುಳಿತಿದ್ದರೂ ಹೆಲ್ಮೆಟ್ ಕಡ್ಡಾಯ. ವಾಹನವನ್ನು 40 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡ್ನಲ್ಲಿ ಓಡಿಸಬಾರದು. ಈ ನಿಯಮಗಳಿಗೆ ಕೇಂದ್ರ ಮೋಟಾರ್ ವಾಹನ ತಿದ್ದುಪಡಿ ಅಧಿನಿಯಮ ಆಲ್ರೆಡಿ ಇದೆ. ಆದರೆ ಪ್ರಾಕ್ಟಿಕಲಿ ಜಾರಿಗೆ ಬರುವುದು ಸುಲಭವಾಗಿತ್ತು. ಅದಕ್ಕೆ ಈಗ ಹೈಕೋರ್ಟ್ ನೇರವಾಗಿ ರಾಜ್ಯ ಸರ್ಕಾರ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆಗೆ ಆದೇಶ ನೀಡಿದೆ. ಈ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ. ಅದರಿಂದ ಮುಂದೆ ಮಕ್ಕಳು ಹೆಲ್ಮೆಟ್ ಇಲ್ಲದೆ ಬೈಕ್ ಮೇಲೆ ಇದ್ದರೆ, ಸ್ಪೀಡ್ ಜಾಸ್ತಿ ಇದ್ದರೆ ಕಡ್ಡಾಯವಾಗಿ ಕೇಸ್, ದಂಡ, ಆಕ್ಷನ್ ಕಡ್ಡಾಯ. ನೀವು ನಿಮ್ಮ ಮಕ್ಕಳಿಗೆ ಈಗಾಗಲೇ ಹೆಲ್ಮೆಟ್ ತೆಗೆದುಕೊಂಡಿಲ್ಲ ಅಂದರೆ ಇವತ್ತಿನಿಂದಲೇ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಸೇಫ್ಟಿ ಫಸ್ಟ್. ಸ್ನೇಹಿತರೆ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಕರ್ನಾಟಕದ ಹೊಸ ಕಾರ್ಮಿಕ ಸಮಿತಿಗಳ ಕನಿಷ್ಠ ವೇತನ ಖಾತರಿ. ಈಗ ದೇಶದ ಮಟ್ಟದ ಬಿಗ್ ಪಾಲಿಸಿ ನ್ಯೂಸ್. ನರೇಂದ್ರ ಮೋದಿಜಿ ಸರ್ಕಾರದಿಂದ 4 ಹೊಸ ಕಾರ್ಮಿಕರಿಗೆ ಸಮಿತಿ ಲೇಬರ್ ಕಾರ್ಡ್ ಅಧಿಕೃತವಾದ ಸೂಚನೆ ಹೊರಡಿಸಲಾಗಿದೆ. ನವೆಂಬರ್ 21ರಿಂದ ಜಾರಿಗೆ ಬರ್ತಿದೆ ಅಂತ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ಇದರಿಂದ ಮುಖ್ಯ ಪ್ರಯೋಜನಗಳು: ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ಖಾತರಿ, ಪ್ರತಿಯೊಬ್ಬರು ಕೆಲಸಗಾರರಿಗೂ ಕೂಡ ಪ್ರಾಪರ್ ನೇಮಕಾತಿ ಪತ್ರ ಖಾತರಿ, ಮಹಿಳಾ ಕಾರ್ಮಿಕರಿಗೆ ಸಮಾನ ವೇತನ ಪ್ಲಸ್ ಗೌರವ, ಕೆಲಸಗಾರರ ಹಕ್ಕುಗಳು ರಕ್ಷಣೆ, ಸೋಷಿಯಲ್ ಸೆಕ್ಯೂರಿಟಿ ಹೆಚ್ಚುವರಿ. ಇದು ಸಾಮಾನ್ಯವಾಗಿ ಪಾಲಿಸಿ ಚೇಂಜ್ ಅಲ್ಲ, ಇತಿಹಾಸ ನಿರ್ಧಾರ ಅಂತ ಹೇಳಿದ್ದಾರೆ. ನೀವು ಯಾವುದಾದರೂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಫ್ಯಾಕ್ಟ್ರಿನ, ಸೆಕ್ಯೂರಿಟಿನ, ಹೌಸ್ ವೈಫ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಸ್ಯಾಲ್ರಿ ಟೈಮ್ಗೆ ಸಿಗ್ತಾ ಇದೆಯಾ, ಕಮೆಂಟ್ನಲ್ಲಿ ಬರೆಯೋದು ನಮಗೆ ತಿಳಿಸಿ ಸ್ನೇಹಿತರೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂಥದ್ದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಅಂತೇನ ಹೇಳ್ಬೋದು. ಇದನ್ನು 7 ಕೋಟಿ ದರೋಡೆ, ತಿರುಪತಿಯಲ್ಲಿ ಕಾರು ಪತ್ತೆ. ಈಗ ಕ್ರೈಮ್ ಅಪ್ಡೇಟ್ ನೀವು ಕೂಡ ಆಲ್ರೆಡಿ ಕೇಳಿರಬಹುದು. ಘಟನೆ ಸ್ಥಳ ಬೆಂಗಳೂರು ಡೈರಿ ಸರ್ಕಲ್ ಬಳಿ ಘಟನೆ. CMS ಕಂಪನಿಯ ATMಗೆ ಹಣ ತುಂಬುವ ವಾಹನ. CBI ಅಧಿಕಾರಿಗಳು ಅಂತ ನಕಲಿ ಸೋಗಿನಲ್ಲಿ ಬಂದ ಮುಂದೆ ವಾಹನಕ್ಕೆ ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನು ಕೂಡ ಡಿಲೇ ಟೈಮ್ನಲ್ಲಿ ಲೂಟಿ ಮಾಡಿ ಪರಾರಾಗಿರ್ತಾರೆ. ಈ ಲೇಟೆಸ್ಟ್ ಏನು ದರೋಡೆಯಲ್ಲಿ ಬಳಸಿದ್ದ ಇನ್ನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ. 2 ಶಂಕಿತರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಯುತ್ತಿದೆ. ಕಾರಿನೊಳಗೆ ಹಣ ದೊರಕಿಲ್ಲ. ಮಧ್ಯೆ ಎಲ್ಲೋ ಹಣ ಇಳಿಸಿ ಬೇರೆಡೆಗೆ ಸ್ವಾಟ್ ಮಾಡಿ ಕಾರನ್ನು ಬೇರೆ ಕಡೆ ಬಿಟ್ಟು ಹೋಗಿರುವ ಸಾಧ್ಯತೆ. ಬೆಂಗಳೂರು ಪೊಲೀಸ್ ಪ್ಲಸ್ ತಿರುಪತಿ ಪೊಲೀಸರು ಸೇರಿ ಹೆಚ್ಚು ವಿವರ ಹುಡುಕಾಟ ಮಾಡ್ತಾ ಇದ್ದಾರೆ. ಹೋಟೆಲ್, ಲಾಡ್ಜ್, ದೇವಸ್ಥಾನ ಹತ್ತಿರ ಶೋಧ ಸ್ಟ್ರಾಂಗ್ ಆಗಿದೆ. ಇಂಥ ಹೈ ಲೆವೆಲ್ ದರೋಡೆಗಳು ಆಗೋದು ನೋಡಿದರೆ ಕಾಮನ್ ಜನರ ಸುರಕ್ಷತೆ ಬಗ್ಗೆ ಕ್ವೆಶ್ಚನ್ ಮಾರ್ಕ್ ಬರುತ್ತಾ ಇದೆಯಾ? ನಿಮ್ಮ ಆಪ್ಷನ್ ಏನು? ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಒಂದು ಫ್ರೆಶ್ ಅಪ್ಡೇಟ್ ಜೊತೆಗೆ ಮುಂದೆ ಸಿಗ್ತೀನಿ. ಆಗುವವರೆಗೆ ಜಾಗ್ರತೆ ಇರಿ, ಸೇಫ್ ಆಗಿ ಇರಿ. ಧನ್ಯವಾದಗಳು, ನಮಸ್ಕಾರ.